ವಾಟ್ಸಪ್ಪಲ್ಲಿ ಯಾರಿಗಾರು ಮೆಸೇಜ್ ಮಾಡಿ ನೀವು ಮೆಸೇಜ್ ಮಾಡ್ತಾ ಇರೋದು ಯಾರಿಗೂ ಕಾಣಲ್ಲ, ಯಾರೂ ಕೂಡ ನೋಡೋಕ್ಕಾಗಲ್ಲ, ಯಾರೂ ಕೂಡ ಓದೋಕ್ಕಾಗಲ್ಲ. ನೀವು ಯಾರು ಚಾಟನ್ನು ಹೈಡ್ ಮಾಡಬೇಕು ಅಂತಿದ್ದೀರಾ ಅವರ ಒಂದು ಚಾಟನ್ನು ಈ ಥರ ಮಾರ್ಕ್ ಮಾಡಿಬಿಟ್ಟು 3 ಡಾಟೆಡ್ ಲೈನ್ ಮೇಲೆ ಕ್ಲಿಕ್ನ ಮಾಡಿ, ಲಾಕ್ ಚಾಟ್ ಮೇಲೆ ಕ್ಲಿಕ್ನ ಮಾಡಿ, ಅದಾದಮೇಲೆ ಕಂಟಿನ್ಯೂ ಮೇಲೆ ಕ್ಲಿಕ್ನ ಮಾಡಿ, ನಿಮ್ಮ ಒಂದು ಪ್ಯಾಟ್ರನ್ ಏನಿದೆ ಅದನ್ನು ನೀವು ಜಸ್ಟ್ ಈ ಥರ ಕೊಡ್ತು ಅಂತಂದರೆ ಸೊ ಆ ಒಂದು ಚಾಟು ಈ ಲಾಕಡ್ ಚಾಟ್ಸ್ ಒಳಗೆ ಹೋಗಿ ಕೂತ್ಕೊಳ್ಳುತ್ತೆ. ನೀವು ಈ ಥರ ಎಳೆದಾಗ ಇಲ್ಲಿ ಲಾಕಡ್ ಚಾಟ್ಸ್ ಅಂತ ಬರುತ್ತೆ, ಇದ್ರ ಮೇಲೆ ಕ್ಲಿಕ್ನ ಮಾಡಿ ನಿಮ್ಮ ಒಂದು ಪ್ಯಾಟ್ರನ್ನ ನೀವು ಕೊಡ್ತು ಅಂತಂದರೆ ಆ ಚಾಟು ಇದ್ರೊಳಗಡೆ ಇರುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು ತುಂಬ ಜನ ಇದನ್ನು ಕೂಡ ನೋಡ್ಬಿಡ್ತಾರೆ ಈ ಥರ ನೀವು ಇಟ್ಟಿರೋದನ್ನು. ಅದಕ್ಕೋಸ್ಕರ ನೀವೇನು ಮಾಡಿ ಅಂತಂದರೆ ಇಲ್ಲಿ 3 ಡಾಟೆಡ್ ಲೈನ್ ಮೇಲೆ ಕ್ಲಿಕ್ನ ಮಾಡಿ, ಚಾಟ್ ಲಾಕ್ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ನ ಮಾಡಿ, ಇಲ್ಲಿ ಐಡ್ ಲಾಕ್ ಚಾಟ್ಸ್ ಅಂತ ಇರುತ್ತೆ ನೋಡಿ, ಇದನ್ನು ಆನ್ ಮಾಡಿದ್ರೆ ನಿಮ್ಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಕ್ರಿಯೇಟ್ ಸೀಕ್ರೆಟ್ ಕೋಡ್ ಮೇಲೆ ಕ್ಲಿಕ್ನ ಮಾಡಿ, ನಿಮ್ಗೆ ಇಷ್ಟವಾಗಿರುವಂಥ ಒಂದು ಕೋಡ್ನ ಇಟ್ಕೊಳ್ಳಿ. ನಾನಿವಾಗ 1 2 3 4 ಅಂತ ಇಟ್ಕೊತೀನಿ. ಇದನ್ನು ಇಟ್ಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಮತ್ತೆ ಇನ್ನೊಂದು ಸಲ ಕೇಳುತ್ತೆ, ಅದನ್ನು ಮತ್ತೆ ಇನ್ನೊಂದು ಸಲ ಹಾಕ್ಬಿಟ್ಟು ಡನ್ ಮೇಲೆ ಕ್ಲಿಕ್ನ ಮಾಡಿ, ಆವಾಗ ಆನ್ ಆಗುತ್ತೆ. ಸೊ ಇವಾಗ ನೀವು ಬ್ಯಾಕಿಗೆ ಬಂದರೆ ಸೊ ಇಲ್ಲಿ ನೀವು ನೋಡ್ಬೋದು ಲಾಕಡ್ ಚಾಟ್ಸ್ ಇವಾಗ ಬರ್ತಾ ಇಲ್ಲ. ಅದು ನಿಮ್ಗೆ ಬರಬೇಕು ಅಂತಂದರೆ ಇಲ್ಲಿ ಸರ್ಚ್ ಬಾಕ್ಸ್ ಮೇಲೆ ಕ್ಲಿಕ್ನ ಮಾಡಿ, ಆವಾಗಲೇ ಇಟ್ಕೊಂಡ್ರಲ್ಲ 1 2 3 4 ಅಂತ ಕೋಡು, ಅದನ್ನು ಟೈಪ್ ಮಾಡಿದ್ರೆ ಇಲ್ಲಿ ನಿಮಗೆ ತೋರಿಸುತ್ತೆ ಲಾಕಡ್ ಚಾಟ್ಸ್ ಅಂತ. ಸೊ ಇವಾಗ ನೀವು ಕ್ಲಿಕ್ ಮಾಡಿದ್ರೆ ಈ ಮೆಸೇಜ್ನ ನೀವು ನೋಡ್ಬೋದು. ನೋಡಿದ್ರಲ್ಲ, ಈ ಥರ ನೀವು ಸೀಕ್ರೆಟಾಗಿ ಮೆಸೇಜ್ ಮಾಡ್ಬೋದು. ಇದೇ ಥರ ವೀಡಿಯೋಸ್ಗಳಿಗೆ ಫಾಲೋ ಮಾಡ್ಕೊಳ್ಳಿ. ಲವ್ ಯು ಆಲ್ ಗೈಸ್.